ರಾಜ್ಯ ರಾಜಕೀಯದಲ್ಲಿ ಒಂದೆಡೆ ಪವರ್ ಶೇರಿಂಗ್ ಚರ್ಚೆ ಜೋರಾಗಿದ್ರೆ ಇನ್ನೊಂದೆಡೆ ನಾಯಕರ ಭೇಟಿ ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ. ನಿನ್ನೆ ದಿಢೀರನೆ ಸಚಿವ ಎಚ್.ಕೆ. ಪಾಟೀಲ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಉಭಯ ನಾಯಕರು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ನಾಯಕತ್ವ ವಿಚಾರದಲ್ಲಿ ಇರೋ ಗೊಂದಲ ಬಗೆಹರಿಸೋ ಬಗ್ಗೆ ಎಚ್.ಕೆ. ಪಾಟೀಲ್ ಸಲಹೆ ನೀಡಿದ್ದಾರೆ. ದೆಹಲಿಗೆ ಹಿರಿಯ ನಾಯಕರನ್ನು ಕರೆಸಿ ಅಭಿಪ್ರಾಯ ಸಂಗ್ರಹಿಸಿ ಬಳಿಕ ಒಂದು ನಿರ್ಧಾರ ಪ್ರಕಟ ಮಾಡಿ, ಇದೇ ರೀತಿ ಗೊಂದಲ ಮುಂದುವರಿಸಬೇಡಿ, ಆದಷ್ಟು ಬೇಗ ಹಿರಿಯ ಸಚಿವರನ್ನ ಕರೆದು ಅಭಿಪ್ರಾಯ ಸಂಗ್ರಹ ಮಾಡಿ ಅಂತ ಎಚ್.ಕೆ. ಪಾಟೀಲ್ ಮನವಿ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ದಿನದಿಂದ ದಿನಕ್ಕೆ ಪವರ್ ಫೈಟಿಂಗ್ ಜೋರಾಗ್ತಾನೆ ಇದೆ. ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ತಮ್ಮ ಕಸರತ್ತನ್ನು ಮುಂದುವರೆಸಿದ್ದು ಎಂದು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಕುರ್ಚಿ ನಿರ್ಧಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈಗಾಗಲೇ ರಾಜ್ಯ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾಯಕತ್ವದ ಗೊಂದಲ ಹೈಕಮಾಂಡ್ ಸೃಷ್ಟಿಸಿದ್ದಲ್ಲ, ಅದು ಸ್ಥಳೀಯವಾಗಿ ಸೃಷ್ಟಿಯಾಗಿರುವಂತಹ ಸಮಸ್ಯೆ. ಮತ್ತೊಂದು ಕಡೆ ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳುವುದನ್ನು ಮೊದಲು ನಿಲ್ಲಿಸಿ ಅಂತ ಹೇಳಿ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಕುರ್ಚಿ ವಿಚಾರಕ್ಕೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ್ದು, ನಾನು ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ, ಹೈಕಮಾಂಡ್ ನಾವೇ ತೀರ್ಮಾನ ಮಾಡ್ತೀವಿ ಎಂದಿದೆ. ಅಲ್ಲಿಗೆ ಎಲ್ಲವೂ ಮುಗೀತು, ಹೈಕಮಾಂಡ್ ತೀರ್ಮಾನ ಹೇಳುತ್ತೆ. ಕುರ್ಚಿ ವಿಚಾರದಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಏನೂ ಇಲ್ಲ, ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಫೈನಲ್ ಎಂದಿದ್ದಾರೆ. ಕಿಚ್ಚ ಸುದೀಪ್ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ವೇಳೆ ಆಡಿದ ಯುದ್ಧದ ಮಾತು ದಚ್ಚು ವರ್ಸಸ್ ಸುದೀಪ್ ಫ್ಯಾನ್ ವಾರ್ಗೆ ನಾಂದಿ ಹಾಡಿತ್ತು. ಇದಕ್ಕೆ ದಾವಣಗೆರೆಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಕೆಲವರು ದರ್ಶನ್ ಜೈಲಲ್ಲಿ ಇರುವಾಗ ಮಾತಾಡ್ತಾರೆ, ಹೊರಗಿದ್ದಾಗ ಮಾತಾಡಿಲ್ಲ ಅಂತ ಅಂದಿದ್ರು. ಇದಕ್ಕೆ ಸುದೀಪ್ ಸ್ಪಷ್ಟನೆಯನ್ನು ಕೊಟ್ಟಿದ್ದು, ವಿಜಯಲಕ್ಷ್ಮಿ ನನ್ನ ಬಗ್ಗೆ ಮಾತನಾಡಿಲ್ಲ, ಹುಬ್ಬಳ್ಳಿಯಲ್ಲಿ ನಾನು ಮಾತನಾಡಿದ್ದು ಪೈರಸಿ ಬಗ್ಗೆ. ನಮ್ಮಲ್ಲಿ ಪೈರಸಿ ಜಾಸ್ತಿ ಆಗಿದೆ, ಅದರ ವಿರುದ್ಧ ಯುದ್ಧ ಮಾಡಬೇಕು. ಯಾವ ಗ್ರೂಪ್ ಅಂತ ಹೇಳದೇ ಇರಬಹುದು, ನನ್ನ ಫ್ಯಾನ್ಸ್ ಜೊತೆ ನಾನು ಪೈರಸಿ ಬಗ್ಗೆ ಮಾತನಾಡೋದು ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಫ್ಯಾನ್ಸ್ ವಾರ್ ಜೋರಾಗ್ತಾ ಇದ್ದಂತೆ ಕಿಚ್ಚ ಸುದೀಪ್ ದರ್ಶನ್ ಫ್ಯಾನ್ಸ್ಗೆ ಖಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ನನಗೆ ಹೇಳಿದ್ರೆ ಖಂಡಿತ ಉತ್ತರವನ್ನು ಕೊಡ್ತೀನಿ. ನನ್ನ ಮಾರ್ಕ್ ಸಿನಿಮಾವನ್ನು ನಾನು ಕಾಪಾಡಿಕೊಳ್ಬೇಕು. ಪೈರಸಿ ಮಾಡೋರಿಗೆ ಕರುಣೆ ಇಲ್ಲದೆ ಒಳಗಾಕಿಸ್ತೀನಿ. ಚೆಸ್ ಆಡುವಾಗ ಕದ್ದು ಮುಚ್ಚಿ ಚೆಕ್ ಅನ್ನೋದಿಲ್ಲ, ಹೇಳಿನೇ ಹೊಡಿಬೇಕು. ಸೊ ಈ ಒಂದು ವಿಚಾರವನ್ನು ಅವರು ಇಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಫ್ಯಾನ್ಸ್ ಯಾಕೆ ಮಾತನಾಡಲ್ಲ ಅಂತ ಹೇಳಿ ನಟ ಸುದೀಪ್ ಕೂಡ ಗರಂ ಆಗಿದ್ದಾರೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಲುಕೌಟ್ ನೋಟಿಸ್ ಜಾರಿಯಾಗಿದೆ. ಸಿಐಡಿ ಇಂದು ಕೋರ್ಟ್ಗೆ 4236 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಇದರಲ್ಲಿ A5 ಶಾಸಕ ಬೈರತಿ ಬಸವರಾಜ್ ಹಾಗೂ A20 ಅಜಿತ್ ಬಗ್ಗೆ ದೋಷಾರೋಪ ಮಾಡಲಾಗಿಲ್ಲ. ಬೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ. ಆರೋಪಿ 5 ಆಗಿರುವ ಭೈರತಿ ಬಂಧನಕ್ಕಾಗಿ ಸಿಐಡಿ ಅಧಿಕಾರಿಗಳು ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಇನ್ನು 5 ಮತ್ತು 20ನೇ ಆರೋಪಿಯನ್ನ ಹೊರತುಪಡಿಸಿ ಉಳಿದ ಎಲ್ಲ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮೆಟ್ರೋ ಸಹಕಾರಿ ನೀಡ್ತಾ ಇದ್ರೂ ನಿಗದಿತ ಮಟ್ಟದಲ್ಲಿ ವೇಗ ಸಿಗ್ತಾ ಇಲ್ಲ. ಹೀಗಾಗಿ BMRCL ಅಧಿಕಾರಿಗಳ ಜೊತೆ ಬೆಂಗಳೂರು ನಗರ ಉಸ್ತುವಾರಿ DCM DK ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ನಾನು ಅಧಿಕಾರಕ್ಕೆ ಬಂದ ಮೇಲೆ 24 ಕಿಲೋಮೀಟರ್ ಮೆಟ್ರೋಗೆ ಸೇರ್ಪಡೆಯಾಗಿದೆ. ಮುಂಬರುವ ವರ್ಷದಲ್ಲಿ ಇದಕ್ಕೆ 41 ಕಿಲೋಮೀಟರ್ ಸೇರ್ಪಡೆ ಮಾಡಲಾಗುವುದು. ಅಷ್ಟೇ ಅಲ್ಲದೆ 2027ರ ಡಿಸೆಂಬರ್ ಅಂತ್ಯಕ್ಕೆ ಏರ್ಪೋರ್ಟ್ ಮಾರ್ಗ ಲೋಕಾರ್ಪಣೆಯಾಗಲಿದೆ ಅಂತ ಹೇಳಿದ್ದಾರೆ. ಬೀದರ್ನಲ್ಲಿ 18 ವರ್ಷಗಳಿಂದ ಕತ್ತಲಲ್ಲಿ ಮಕ್ಕಳ ಕಲಿಕೆ ಈಗ ಗ್ಯಾರಂಟಿ ನ್ಯೂಸ್ ವರದಿಯಿಂದ ಬೆಳಕಿನಲ್ಲಿ ಸಾಗಲಿದೆ. ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಸರ್ಕಾರಿ ಶಾಲೆಯಲ್ಲಿ ಬರೋಬ್ಬರಿ 18 ವರ್ಷಗಳಿಂದ ಕರೆಂಟೇ ಇರಲಿಲ್ಲ. ಈಗ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತ ವರದಿ ಬಿತ್ತರ ಮಾಡಿದ ನಂತರ ಎಚ್ಚೆತ್ತುಕೊಂಡಂತಹ ಶಾಸಕ ಶರಣು ಸಲಗಾರ್ ಶಾಲೆಗೆ ಭೇಟಿ ನೀಡಿದ್ದಾರೆ. 2 ದಿನದ ಒಳಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಶಿಕ್ಷಣಾಧಿಕಾರಿ ಜಸ್ಕಾಂ AEE ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕ ಶರಣು ಸಲಗಾರ್ ಮಕ್ಕಳ ಜೊತೆ ಬಿಸಿ ಊಟವನ್ನು ಸವಿದಿದ್ದಾರೆ.
ಬೆಂಗಳೂರು ಯೆಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ. ಇಂದಿನಿಂದ 6ನೇ ಹೊಸ ಮೆಟ್ರೋ ರೈಲು ಟ್ರ್ಯಾಕ್ಗೆ ಇಳಿಯಲಿದೆ. ಬೆಳಗ್ಗೆ 6 ಗಂಟೆಯಿಂದ ಈ ರೈಲು ಸಂಚಾರ ಆರಂಭ ಮಾಡಲಿಕ್ಕಿದ್ದು, ಯೆಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಗುಡ್ ನ್ಯೂಸ್ ನೀಡಿದೆ. ಹಾಗಾಗಿ ಹೆಚ್ಚು ಹೊತ್ತು ರೈಲಿಗಾಗಿ ಕಾಯುವಿಕೆಗೆ ಬ್ರೇಕ್ ಬೀಳಲಿಕ್ಕಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಗಳನ್ನು ನಡೆಸುವುದಕ್ಕೆ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಸಿದ್ಧತೆ ನಡೆಸ್ತಾ ಇದೆ. ನಾಳೆಯಿಂದ ಆರಂಭಗೊಳ್ಳಲಿರುವಂತಹ ವಿಜಯ್ ಹಜಾರೆ ರಾಷ್ಟ್ರೀಯ ಏಕದಿನ ಟೂರ್ನಿ ಪಂದ್ಯಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ನಿಗದಿಯಾಗಿವೆ. ಆದರೆ ಪಂದ್ಯಕ್ಕೆ ಬೇಕಿರುವ ಅನುಮತಿಗಾಗಿ ಸರ್ಕಾರಕ್ಕೆ ಕೆಎಸ್ಸಿಸಿಎ ಮನವಿ ಮಾಡಿದ್ದು, ಇನ್ನೂ ಪರಿಶೀಲನೆ ಹಂತದಲ್ಲಿದೆ ಎಂದು ಈ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳುವ ನಿರೀಕ್ಷೆ ಇದೆ. ಕರಾವಳಿಯಲ್ಲಿ ಕೋಳಿ ಅಂಕ ವಿವಾದ ತಾರಕಕ್ಕೇರಿದೆ. ಕೋಳಿ ಕಾಳಗಕ್ಕೆ ಅಡ್ಡಿ ಹಾಗೂ ಧಾರ್ಮಿಕ ಭಾವನೆಗೆ ಧಕ್ಕೆನಾ ಅಂತ ಪೊಲೀಸರ ವಿರುದ್ಧ ಶಾಸಕ ವೇದವ್ಯಾಸ್ ಕಾಮತ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ದೈವಾರಾಧನೆಯ ಒಂದು ಭಾಗ ಕೋಳಿ ಅಂಕ ನಡೆಯೋ ಸ್ಥಳಕ್ಕೆ ಬಂದು ಪೊಲೀಸರು ಕೇಸ್ ಹಾಕ್ತಾರೆ. ಜೂಜು ಅಡ್ಡೆಗೆ ಹೋಗಿ ಪೊಲೀಸರು ಕ್ರಮ ಕೈಗೊಳ್ಳಿ. ಅದನ್ನ ಬಿಟ್ಟು ಕೋಳಿ ಅಂಕ ಪ್ರಾಣಿ ಹಿಂಸೆ ಅಂತ ಹೇಳ್ತಾರೆ. ಬೇರೆ ಧರ್ಮದ ಹಬ್ಬಗಳಲ್ಲಿ ಕುರಿಗಳನ್ನ ಕಡಿತಾರೆ, ಅದು ಪ್ರಾಣಿ ಹಿಂಸೆ ಅಲ್ವಾ? ಹಿಂದೂ ಆಚರಣೆಗೆ ಅಡ್ಡಿ ಸರಿನಾ? ಹಿಂದೂ ಧಾರ್ಮಿಕ ಆಚರಣೆಗೆ ಅಡ್ಡಿ ಮಾಡೋದೇ ಸರ್ಕಾರದ ಕೆಲಸ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರದಲ್ಲಿ 3 ಕೆಜಿ ಚಿನ್ನ ಕಳುವಿಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಸ್ವಂತ ಅಕ್ಕನ ಮನೆಯಲ್ಲೇ ತಮ್ಮನ ಕುಟುಂಬ ದರೋಡೆ ಮಾಡಿರೋದು ಬೆಳಕಿಗೆ ಬಂದಿದೆ. ಇದೇ ತಿಂಗಳ 10ರಂದು ಒಂಟಿ ಮನೆಗೆ ನುಗ್ಗಿ ಕೈಚಳಕ ತೋರಿದ್ದಾರೆ. ಬಳಿಕ ಇನ್ನೊಂದು ಮನೆಗೆ ನುಗ್ಗಿ ಮಹಿಳೆ ಬಾಯಿಗೆ ಟೇಪ್ ಸುತ್ತಿ ಹಲ್ಲೆ ಮಾಡಿ ಬಂಗಾರ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸದ್ಯ ದರೋಡೆ ಮಾಡ್ತಾ ಇದ್ದಂತಹ ತಂದೆ ಮಕ್ಕಳನ್ನ ಪೊಲೀಸರು ಬಂಧಿತರಿಂದ 451 ಗ್ರಾಂ ಚಿನ್ನ, 819 ಗ್ರಾಂ ಬೆಳ್ಳಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಭಾರತದ ನೌಕಾಪಡೆ ರಹಸ್ಯ ಮಾಹಿತಿಯನ್ನು ಪಾಕಿಸ್ತಾನದ ಬೇಹುಗಾರಿಕೆಯವರಿಗೆ ರವಾನೆ ಮಾಡ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಮಲ್ಪೆ ಪೊಲೀಸರಿಂದ ಆರೋಪಿಯನ್ನು ಬಂಧಿಸಲಾಗಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಇಬ್ಬರನ್ನ ಈ ಮೊದಲು ಬಂಧಿಸಲಾಗಿತ್ತು. ಇದೀಗ ಗುಜರಾತ್ ಮೂಲದ ಮತ್ತೋರ್ವ ಆರೋಪಿ ಸೆರೆ ಹಿಡಿದು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಗುಜರಾತ್ ರಾಜ್ಯದ ಆನಂದ ತಾಲೂಕಿನ ಕೈಲಾಸ್ ನಗರಿಯ ಹಿರೇಂದ್ರ ಬಂಧಿತ ಆರೋಪಿ. ಈತ ಮಲ್ಪೆಯಲ್ಲಿರುವಂತಹ ಕೊಚ್ಚಿನ್ ಶಿಪ್ ಯಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಈತ ಹಡಗುಗಳ ನಂಬರ್ಗಳ ಗೌಪ್ಯ ಪಟ್ಟಿ ಮತ್ತು ಮಾಹಿತಿ ರವಾನಿಸ್ತಾ ಇದ್ದ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಆತನನ್ನ ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಅವೇರಹಳ್ಳಿ ಗ್ರಾಮದ ದೇವಾಲಯಗಳಲ್ಲಿ ಸರಣಿ ಕಳ್ಳತನ ನಡೆದಿದೆ. ಬಸವೇಶ್ವರ ಸ್ವಾಮಿ ಹುಂಡಿಯಿಂದ ಸುಮಾರು 1 ಲಕ್ಷ ರೂಪಾಯಿ, ಮಹೇಶ್ವರಮ್ಮ ದೇವಾಲಯದ ಹುಂಡಿಯಿಂದ 50,000, ಪಟೇಲಮ್ಮ ದೇವಸ್ಥಾನದಲ್ಲಿ 2 ಲಕ್ಷ ರೂಪಾಯಿ ಜೊತೆ ದೇವರ ಮೂರ್ತಿಯಲ್ಲಿದ್ದ ಚಿನ್ನದ ಒಡವೆಯನ್ನ ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿಯಲ್ಲಿ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡಾಪಟು ಲೋಕೇಶ್ ರಾಠೋಡ ವಿನೂತನ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಜಿಲ್ಲಾ ಕ್ರೀಡಾಂಗಣದ ಅವ್ಯವಸ್ಥೆ ವಿರುದ್ಧ ಖೇಲೋ ಇಂಡಿಯಾ ಕಂಚಿನ ಪದಕ ಸೇರಿ 50ಕ್ಕೂ ಹೆಚ್ಚು ಪದಕಗಳನ್ನು ಹರಾಜಿಗಿಟ್ಟು ಉಕ್ಕಿನಾಳ ತಾಂಡಾದ ಲೋಕೇಶ್ ರಾಠೋಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಬಳಿ ಕಾಡಾನೆ ಉಪಟಳಕ್ಕೆ ಜನ ಹೈರಾಣರಾಗಿದ್ದಾರೆ. ಕಾಡಾನೆಯನ್ನು ಹಿಡಿಯೋದಕ್ಕೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದು, ಶಿವಮೊಗ್ಗದ ಸಕ್ಕರೆಬೈಲಿನಿಂದ 3 ಆನೆಗಳು ತರಿಸಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ರಟ್ಟಿಹಳ್ಳಿ ತಾಲೂಕಿನ ನೇಶ್ವಿ ಗ್ರಾಮದ ಬಳಿ ಕಾಡಾನೆ ಸಂಚರಿಸ್ತಾ ಇದೆ ಅಂತ ತಿಳಿದು ಬಂದಿದೆ. ಇಂದು ನೇಶ್ವಿ ಗ್ರಾಮದಲ್ಲಿ ಕಾಡಾನೆ ಸೆರೆ ಹಿಡಿಯೋದಕ್ಕೆ ಸಿಬ್ಬಂದಿ ತೊಡಗಲಿದ್ದು, ಗ್ರಾಮಸ್ಥರಿಗೆ ಹೊಲಕ್ಕೆ ಹಾಗೂ ಹೊರಗೆ ಬಾರದಂತೆ ಅರಣ್ಯಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ರಸ್ತೆ ಬದಿ ಜೇನು ಖರೀದಿ ಮಾಡೋ ಗ್ರಾಹಕರಿಗೆ ಸಕ್ಕರೆ ಪಾಕ ಮಾರಾಟ ಮಾಡ್ತಾ ಇದ್ದಂತಹ ಜಾಲವೊಂದು ಹಾಸನದಲ್ಲಿ ಸಿಕ್ಕಿಬಿದ್ದಿದೆ. ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಕಲಿ ಜೇನು ತಯಾರಿಕೆ ಮಾಡಲಾಗ್ತಾ ಇದ್ದ ಬಗ್ಗೆ ಬೆಳಕಿಗೆ ಬಂದಿದೆ. ಸಾರ್ವಜನಿಕರ ಮೊಬೈಲ್ನಲ್ಲಿ ಕಲಬೆರಕೆ ದೃಶ್ಯಾವಳಿ ಸೆರೆಯಾಗಿದೆ. ಹೊಳೆನರಸೀಪುರ ನಗರ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ತಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಮಗಳು ಅನ್ಯಜಾತಿ ಯುವಕನನ್ನ ಮದುವೆಯಾಗಿದ್ದಾಳೆ ಅಂತ ಕೋಪಗೊಂಡಿದ್ದ ಪೋಷಕರು ಆಕೆ ಗರ್ಭಿಣಿ ಅನ್ನುವುದನ್ನು ನೋಡದೆ ಆಕೆಯ ಗಂಡನ ಮನೆಗೆ ನುಗ್ಗಿ ಕೊಚ್ಚಿ ಕೊಲೆಗೈದಿದ್ದಾನೆ. ತಂದೆಯೇ ತಕ್ಷಣ ರಕ್ತದ ಮಡುವಿನಲ್ಲಿದ್ದಂತಹ ಮಾನ್ಯಾಳನ್ನ ಆಸ್ಪತ್ರೆಗೆ ದಾಖಲಿಸಿದ್ರು.
ಶಿವಮೊಗ್ಗದಲ್ಲಿ ಹಳೆ ದ್ವೇಷಕ್ಕೆ ಯುವಕನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ನಗರದ ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಸೈಯದ್ ಬರ್ಕತ್ ಎಂಬಾತನಿಗೆ ಕಿಡಿಗೇಡಿಗಳು ಚಾಕುವಿನಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಕೈ ಹೊಟ್ಟೆಯ ಭಾಗಕ್ಕೆ ಚಾಕುವನ್ನು ಇರಿದು ಪರಾರಿಯಾಗಿದ್ದಾರೆ. ಸೈಯದ್ ಬರ್ಕತ್ಗೆ ಗಂಭೀರ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡಪೇಟೆ ಠಾಣಾ ಪೊಲೀಸರು ಆರೋಪಿಗಳಿಗೆ ಬಲೆಯನ್ನು ಬೀಸಿದ್ದಾರೆ. ಕಲಬುರಗಿಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿ ಬಿಲ್ಡಪ್ ಕೊಡ್ತಾ ಇದ್ದಂತಹ ಹಿರೇಮಠದ ಶಾಂತಲಿಂಗ ಶಿವಾಚಾರ್ಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಉಡಚಣ ಮಠದ ಶ್ರೀಯನ್ನ ಆಯುಧ ಕಾಯ್ದೆ ನಿಯಮದ ಅಡಿಯಲ್ಲಿ ವಶಕ್ಕೆ ಪಡೆದು ಲೈಸೆನ್ಸ್ ಗನ್ ಸೀಸ್ ಮಾಡಲಾಗಿದೆ. ಕೆಲ ತಿಂಗಳು ಹಿಂದೆ ಕುಡಿದು ತೂರಾಡಿದ್ದ ಈ ಸ್ವಾಮೀಜಿಯನ್ನ ಗ್ರಾಮಸ್ಥರು ಮಠದಿಂದ ಹೊರದಬ್ಬಿದ್ರು. ಹೀಗಾಗಿ ಮಠಕ್ಕೆ ಹೊಸ ಪೀಠಾಧಿಪತಿ ನೇಮಕದ ಚರ್ಚೆ ನಡೀತಾ ಇತ್ತು. ಈ ವಿಷಯ ತಿಳಿದು ವಾಪಸ್ ಬಂದ ಶಾಂತಲಿಂಗ ಶಿವಾಚಾರ್ಯರು ಮಠದ ಆವರಣದಲ್ಲಿ ನಿಂತು ಗಾಳಿಯಲ್ಲಿ ಗುಂಡನ್ನು ಹಾರಿಸಿ ಆತಂಕವನ್ನು ಸೃಷ್ಟಿಸಿದ್ದಾರೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಅರೆಮಲ್ಲಿನಹಳ್ಳಿ ಗ್ರಾಮದಲ್ಲಿ ಆತಂಕ ಹುಟ್ಟಿಸಿದ ನರಭಕ್ಷಕ ಚಿರತೆ ಸೆರೆಯಾಗಿದೆ. 46 ವರ್ಷದ ರೈತ ಮಹಿಳೆ ಸುಜಾತ ಎಂಬಾಕೆಯನ್ನ ಚಿರತೆ ಬಲಿ ಪಡೆದುಕೊಂಡಿತು. ಚಿರತೆ ಸೆರೆಗಾಗಿ ಅರಣ್ಯಾಧಿಕಾರಿಗಳು ಗ್ರಾಮದ ತೋಟದಲ್ಲಿ ಬೋನ್ ಇರಿಸಿದ್ರು. ನಿನ್ನೆ ಅರಣ್ಯಾಧಿಕಾರಿಗಳು ಇಟ್ಟಿದ್ದ ಬೋನಿಗೆ ಚಿರತೆ ಸೆರೆ ಸಿಕ್ಕಿದೆ. ಮಹಿಳೆ ಸಾವಿನಿಂದ ಆತಂಕದಲ್ಲೇ ಇದ್ದ ಗ್ರಾಮಸ್ಥರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ತುಂಗಾ ನದಿಯಲ್ಲಿ ಮುಳುಗಿ ಡಿವಿಎಸ್ ಪಿಯು ಕಾಲೇಜು ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ಘಟನೆ ಶಿವಮೊಗ್ಗ ತಾಲೂಕಿನ ಪಿಳ್ಳಂಗಿರಿ ಗ್ರಾಮದಲ್ಲಿ ನಡೆದಿದೆ. 17 ವರ್ಷದ ಪ್ರೇಮ್ ಕುಮಾರ್ ಮೃತ ವಿದ್ಯಾರ್ಥಿ. ಡಿವಿಎಸ್ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದ. ನಿನ್ನೆ ಪಿಳ್ಳಂಗಿರಿಯ ದೇವಸ್ಥಾನಕ್ಕೆ ಸ್ನೇಹಿತರ ಜೊತೆ ತೆರಳಿದ್ದ. ಈ ಸಂದರ್ಭದಲ್ಲಿ ತುಂಗಾ ನದಿಯಲ್ಲಿ ಈಜೋದಕ್ಕೆ ಇಳಿದಿದ್ದಾಗ ನದಿಯಲ್ಲಿ ಮುಳುಗಿ ಯುವಕ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಖಾಕಿ ಬಿಸಿ ಮುಟ್ಟಿಸ್ತಾ ಇದ್ರು ಕೂಡ ಪುಂಡರ ಹಾವಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಕಣ್ರಿ. ಚಂದ್ರಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕಲ್ಯಾಣನಗರ ಶಕ್ತಿ ಗಾರ್ಡನ್ ಬಳಿ ಪುಂಡರು ನಡು ರಸ್ತೆಯಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ವಾಹನ ಸವಾರರಿಗೆ ಕಿರಿಕಿರಿ ಮಾಡಿದ್ದಾರೆ. ರಸ್ತೆ ಮಧ್ಯೆ ಬೈಕ್ಗಳನ್ನು ಅಡ್ಡ ಹಾಕಿ ಕೇಕ್ ಕಟ್ ಮಾಡಿದ್ದಾರೆ. ಅಲ್ಲದೆ ಪ್ರಶ್ನೆ ಮಾಡಿದವರಿಗೆ ರಸ್ತೆಯಲ್ಲಿ ಓಡಾಡುತ್ತಾ ಇದ್ದವರ ಜೊತೆ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. 6 ವರ್ಷದ ಬಾಲಕನೊಬ್ಬ ಪಾರಿವಾಳ ಹಿಡಿಯುವುದಕ್ಕೆ ಹೋಗಿ ಮೊದಲ ಮಹಡಿಯಿಂದ ಆಕಸ್ಮಿಕವಾಗಿ ಜಾರಿ ಕೆಳಗೆ ಬಿದ್ದಂತಹ ದುರಂತ ಘಟನೆ ಕೊಪ್ಪಳದ ಹಮಾಲರ ಕಾಲೋನಿಯಲ್ಲಿ ನಡೆದಿದೆ. 6 ವರ್ಷದ ಮೊಹಮ್ಮದ್ ಹ್ಯಾರಿಸ್ಗೆ ತಲೆಗೆ ಗಂಭೀರ ಪೆಟ್ಟಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮಗು ಬೀಳುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಗು ಮೇಲಿಂದ ಬೀಳ್ತಾ ಇದ್ದಂತೆಯೇ ಆತಂಕಕ್ಕೆ ಒಳಗಾದಂತಹ ಪಾಲಕರು ಮತ್ತು ಸ್ಥಳೀಯರು ಕೂಡಲೇ ಓಡಿ ಬಂದು ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆಯನ್ನು ನೀಡಲಾಗಿದೆ. ಹಳೆ ದ್ವೇಷಕ್ಕೆ 2 ಕುಟುಂಬಗಳ ನಡುವೆ ಮಾರಾಮಾರಿಯಾಗಿರುವಂತಹ ಘಟನೆ ಯಾದಗಿರಿ ತಾಲೂಕಿನ ಮುದ್ನಾಳ ದೊಡ್ಡ ತಾಂಡಾದಲ್ಲಿ ನಡೆದಿದೆ. ಆಸ್ತಿ ವಿಚಾರಕ್ಕೆ ವಿನೋದ ರಾಠೋಡ ಹಾಗೂ ಕಿಶನ್ ರಾಠೋಡ ಎಂಬುವರ ಕುಟುಂಬಗಳು ಕಬ್ಬಿಣದ ರಾಡ್ ಕಲ್ಲು ದೋಣೆಯಿಂದ ಹಲ್ಲೆಯನ್ನು ಮಾಡಿಕೊಂಡಿದ್ದಾರೆ. ತಾಂಡಾದಲ್ಲಿ ಬೋರ್ವೆಲ್ ಕೊರ್ಸೋಕೆ ಅಂತ ಹೇಳಿ 2 ಕುಟುಂಬಕ್ಕೆ ಗಲಾಟೆಯಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 6 ಜನರು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಕಿಶನ್ ರಾಠೋಡ್ ತಲೆಗೆ ಗಂಭೀರವಾಗಿ ಗಾಯವಾಗಿದೆ. ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮನೆಯವರೆಲ್ಲ ಪ್ರವಾಸ ಹೋಗಿದ್ದ ವೇಳೆ ಮನೆಗಳ್ಳತನವಾಗಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ನರಸೀಪುರದಲ್ಲಿ ನಡೆದಿದೆ. ಗಿರಿಜಾಶ್ರೀ ಅವರಿಗೆ ಸೇರಿದ ಮನೆಯಲ್ಲಿ 2 ಲಕ್ಷ LMV3 ನಾಳೆ ಶ್ರೀಹರಿಕೋಟಾದಿಂದ ತನ್ನ 6ನೇ ಬಾಹ್ಯಾಕಾಶ ಯಾತ್ರೆ ಆರಂಭಿಸಲಿದೆ. AST ಸ್ಪೇಸ್ ಮೊಬೈಲ್ ಕಂಪನಿಯ 6100 ಕೆಜಿ ತೂಕದ ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹವನ್ನು ಕಕ್ಷೆಗೆ ಉಡಾಯಿಸುವ ಪೂರ್ವಾಭ್ಯಾಸ ಪೂರ್ಣಗೊಂಡಿದೆ. ಇಸ್ರೋ ಅಧ್ಯಕ್ಷ ನಾರಾಯಣನ್ ಇಂದು ಸಿದ್ಧತೆಯ ಪರಿಶೀಲನೆ ನಡೆಸಲಿದ್ದಾರೆ. ಇದು ಭಾರತ ಉಡಾವಣೆ ಮಾಡ್ತಾ ಇರುವಂತಹ ಅತ್ಯಂತ ಭಾರವಾದ ಪೇಲೋಡ್ ಆಗಿದೆ. ಈ ಪ್ರಯೋಗ ಯಶಸ್ವಿಯಾದರೆ ಇದು ಇಸ್ರೋಗೆ ಬಹಳ ಲಾಭದಾಯಕ ವಾಣಿಜ್ಯ ಒಪ್ಪಂದವಾಗಲಿಕ್ಕಿದೆ.
ಇನ್ನು ಮಹತ್ವದ ಉಪಗ್ರಹ ಉಡಾವಣೆಗೆ ಮುನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಉಡಾವಣಾ ತಂಡವು ತಿರುಪತಿಯಲ್ಲಿ ದೇವರ ಮೊರೆ ಹೋಗಿದ್ದಾರೆ. ನಾಳೆ ಅತಿ ಭಾರದ ಬ್ಲೂಬರ್ಡ್ 6 ಉಪಗ್ರಹ ಉಡಾವಣೆ ಮಾಡೋದಕ್ಕೆ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನ್ ಅವರ ನೇತೃತ್ವದಲ್ಲಿ ಹಿರಿಯ ವಿಜ್ಞಾನಿಗಳ ತಂಡವು ಆಂಧ್ರಪ್ರದೇಶದ ತಿರುಮಲದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಲಿದೆ. ತಿಮ್ಮಪ್ಪನ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಇಸ್ರೋ ಟೀಮ್. ಭಾರತದ ಆಪರೇಷನ್ ಸಿಂಧೂರ್ ದಾಳಿಗೆ ಪಾಕ್ ಬಾಲ ಮುದುರ್ಕೊಂಡಿದೆ. ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ರಾಷ್ಟ್ರೀಯ ಉಲೇಮಾ ಸಮಾವೇಶದಲ್ಲಿ ಆಪರೇಷನ್ ಸಿಂಧೂರ್ ವೇಳೆ ದೇವರ ದಯೆಯಿಂದ ಬದುಕುಳಿದಿದ್ದೇವೆ ಅಂತ ಪಾಕಿಸ್ತಾನದ ರಕ್ಷಣಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತವು ಮೇ 7ರಂದು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಆಪರೇಷನ್ ಸಿಂಧೂರ್ ದಾಳಿ ಮಾಡಿತ್ತು. ಮೇ ತಿಂಗಳಿನಲ್ಲಿ ನಡೆದಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವೇಳೆ ಪಾಕಿಸ್ತಾನಕ್ಕೆ ದೇವರೇ ಸಹಾಯ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಬೆಡ್ನಲ್ಲಿ ಮಲಗಿದಂತಹ ರೋಗಿಯೊಬ್ಬನಿಗೆ ವೈದ್ಯ ಹಿಗ್ಗಾಮುಗ ಥಳಿಸಿರುವಂತಹ ಘಟನೆ ಶಿಮ್ಲಾದ ಇಂದಿರಾ ಗಾಂಧಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ನಡೆದಿದೆ. ಟೀಚರ್ ಅರ್ಜುನ್ ಪನ್ವಾರ್ ಎಂಬಾತ ಉಸಿರಾಟ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ಬಂದಿದ್ರು. ಈ ವೇಳೆ ಡಾಕ್ಟರ್ ಸಾರ್ ರೋಗಿಯ ಜೊತೆ ಕ್ರೂರಿಯಂತೆ ನಡೆದುಕೊಂಡಿದ್ದಾರೆ. ಅದಕ್ಕೆ ರೋಗಿ ಸರ್ ಗೌರವದಿಂದ ಮಾತನಾಡಿ ಅಂದಿದ್ದಾರೆ ಅಷ್ಟೇ. ಇಷ್ಟಕ್ಕೆ ಸಿಟ್ಟಾದ ಡಾಕ್ಟರ್ ರೋಗಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಈ ವಿಚಾರ ತಿಳಿದ ರೋಗಿಯ ಸಂಬಂಧಿಕರು ಹಾಗೂ ಊರಿನವರು ಆಸ್ಪತ್ರೆ ಎದುರು ಬಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವೈದ್ಯನನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದ್ರು. ವೈದ್ಯರ ಹಲ್ಲೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೈದ್ಯರಿಗೆ ಇರಬೇಕಾದಂತಹ ಪೇಷನ್ಸ್ ಒಂದು ಸ್ವಲ್ಪ ಮಟ್ಟಿಗೂ ಕೂಡ ಇಲ್ಲದಂತೆ ಕಾಣಿಸ್ತಾ ಇದೆ. ವಿಡಿಯೋವನ್ನು ಗಮನಿಸ್ತಾ ಇದೆ. ವಡೋದರಾದಲ್ಲೊಂದು ಪವಾಡ ಸದೃಶ್ಯವಾಗಿ 20 ವರ್ಷದ ಯುವಕ ಬದುಕುಳಿದಿದ್ದಾನೆ. ನಾಂದೇಸರಿ ಸೇತುವೆ ಮೇಲೆ ಸಿದ್ದರಾಜ ಸಿಂಗ್ ಮಹೀದಾ ಎಂಬ ಯುವಕನ ಸ್ಕೂಟಿಗೆ ಕಾರು ಡಿಕ್ಕಿ ಹೊಡೆದಿದೆ. ಕಾರು ಡಿಕ್ಕಿಯ ರಭಸಕ್ಕೆ ಸೇತುವೆ ಮೇಲಿಂದ ಕೆಳಗೆ ಬೀಳುವಾಗ ಪವಾಡ ರೀತಿ ಶರ್ಟ್ ಲೈಟ್ ಕಂಬಕ್ಕೆ ಸಿಲುಕಿ ಸಿದ್ದರಾಜ್ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಸುಮಾರು 20 ಅಡಿ ಎತ್ತರದಲ್ಲಿ ನೇತಾಡ್ತಾ ಇದ್ದವನನ್ನ ನೋಡಿದಂತಹ ತಕ್ಷಣವೇ ಸ್ಥಳೀಯರು ಎಳೆದುಕೊಂಡು ಕಾಪಾಡಿದ್ದಾರೆ. ಅಪರಿಚಿತ ವ್ಯಕ್ತಿಯೊಬ್ಬ ಮಹಿಳಾ ಬೋಗಿಗೆ ನುಗ್ಗಿ ವಿದ್ಯಾರ್ಥಿನಿಯನ್ನ ಚಲಿಸ್ತಾ ಇದ್ದಂತಹ ರೈಲಿನಿಂದ ತಳ್ಳಿರುವಂತಹ ಘಟನೆ ಮುಂಬೈನಲ್ಲಿ ನಡೆದಿದೆ. ಮುಂಬೈ ಸ್ಥಳೀಯ ರೈಲಿನ ಮಹಿಳಾ ಕೋಚ್ ಹತ್ತಿದ ನಂತರ 50 ವರ್ಷದ ವ್ಯಕ್ತಿಯೊಬ್ಬ 18 ವರ್ಷದ ಕಾಲೇಜು ವಿದ್ಯಾರ್ಥಿನಿಯನ್ನ ರೈಲಿನಿಂದ ತಳ್ಳಿದ್ದಾನೆ ಅಂತ ಆರೋಪಿಸಲಾಗಿದೆ. ಮಹಿಳಾ ಬೋಗಿಗೆ ಹತ್ತಿದ್ದಕ್ಕೆ ವ್ಯಕ್ತಿಯನ್ನ ಯುವತಿ ಪ್ರಶ್ನಿಸಿದ್ಲು. ಅದಕ್ಕೆ ಕೋಪಗೊಂಡ ವ್ಯಕ್ತಿ ಆಕೆಯನ್ನ ರೈಲಿನಿಂದ ಕೆಳಗೆ ತಳ್ಳಿದ್ದಾನೆ. ಇದರಿಂದ ಆಕೆಗೆ ತಲೆ, ಸೊಂಟ ಮತ್ತು ಕೈಕಾಲುಗಳಿಗೆ ಗಂಭೀರವಾಗಿ ಗಾಯಗಳಾಗಿವೆ. ರೂಲ್ಸ್ ಬ್ರೇಕ್ ಮಾಡಿದ ಆಟೋ ಚಾಲಕನಿಗೆ ಬಿಜೆಪಿ ಶಾಸಕರೇ ಕ್ಲಾಸ್ ತೆಗೆದುಕೊಂಡ ಘಟನೆ ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆದಿದೆ. ಘಾಟ್ಕೋಪರ್ ಪ್ರದೇಶದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾದ ಕಾರಣ ಸ್ಥಳೀಯರ ಜೊತೆ ಬಿಜೆಪಿ ಶಾಸಕ ಪರಾಗ್ ಶಾ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಆಟೋ ಚಾಲಕನೊಬ್ಬ ರೂಲ್ಸ್ ಬ್ರೇಕ್ ಮಾಡಿ ಆಟೋ ಚಲಾಯಿಸಿಕೊಂಡು ಬಂದಿದ್ದಾನೆ. ಇದನ್ನು ಗಮನಿಸಿದ ಶಾಸಕರು ಆತನನ್ನ ನಿಲ್ಲಿಸಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ದಿನ ಕಳೀತಾ ಇದ್ದಂತೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಜಾಗತಿಕ ಬಿಕ್ಕಟ್ಟಿನಿಂದ ಮಾರುಕಟ್ಟೆಯಲ್ಲಿ ಚಿನ್ನ, ಬೆಳ್ಳಿ ದರ ಗರಿಷ್ಠ ಮಟ್ಟಕ್ಕೆ ತಲುಪ್ತಾ ಇದೆ. 10 ಗ್ರಾಂ ಚಿನ್ನ 1.5 ಲಕ್ಷ ದಾಟಿದ್ದು, ಬೆಳ್ಳಿ 1 ಕೆಜಿಗೆ 2.21 ಲಕ್ಷ ತಲುಪಿದೆ. ಮುಂದಿನ ವರ್ಷದಲ್ಲಿ ಮತ್ತಷ್ಟು ಬೆಲೆ ಏರಿಕೆಯಾಗುವ ನಿರೀಕ್ಷೆ ಇದ್ದು, ಚಿನ್ನ ಕೊಳ್ಳುವವರಿಗೆ ಮತ್ತಷ್ಟು ಶಾಕ್ ಆಗೋದು ಗ್ಯಾರಂಟಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ಮತ್ತೆ ನೋಟಿಸ್ ಬಂದಿದೆ. ಗಾಂಧಿ ಕುಟುಂಬ ಹಾಗೂ ಹಲವರ ವಿರುದ್ಧ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆಯಡಿ ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟಿ ಸಲ್ಲಿಸಿತ್ತು. ಇದನ್ನು ವಿಚಾರಣೆ ಕೈಗೆತ್ತಿಕೊಂಡಿದ್ದಂತಹ ದೆಹಲಿ ವಿಚಾರಣಾ ಕೋರ್ಟ್ ಡಿಸೆಂಬರ್ 16ರಂದು ತಿರಸ್ಕರಿಸಿತ್ತು. ಇದನ್ನು ಪ್ರಶ್ನಿಸಿ ಇಡಿ ದೆಹಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಅರ್ಜಿಗೆ ಪ್ರತಿಕ್ರಿಯಿಸುವಂತೆ ದೆಹಲಿ ಹೈಕೋರ್ಟ್ ಗಾಂಧಿ ಕುಟುಂಬ ಹಾಗೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಟ್ಟಿದೆ. ಅಂದರೆ ಸಂಬಂಧಪಟ್ಟವರಿಗೆ ಈಗ ನೋಟಿಸ್ ಅನ್ನ ಕೊಟ್ಟಿದೆ, ಮತ್ತೆ ಗಾಂಧಿ ಕುಟುಂಬಕ್ಕೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ.
ಗಂಟೆಯ ಸುಮಾರಿಗೆ 390ಕ್ಕೆ ಏರಿದೆ. ಈ ವಾತಾವರಣ ತುಂಬಾ ಗಂಭೀರವಾದದ್ದು, ಹೆಚ್ಚು ಪರಿಣಾಮಕಾರಿಯಾದದ್ದು ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ತಿಳಿಸಿದೆ. ದಕ್ಷಿಣ ಆಫ್ರಿಕಾದ ಪಬ್ನಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಗುಂಪೊಂದು ನಡೆಸಿದ ಗುಂಡಿನ ದಾಳಿಯಲ್ಲಿ 9 ಜನರು ಸಾವಿಗೀಡಾಗಿದ್ದಾರೆ, 10 ಜನರು ಗಾಯಗೊಂಡಿದ್ದಾರೆ. ಬೇಕರ್ಸ್ ಡಾಲ್ನ ಟ್ಯಾಂಬೋ ವಿಭಾಗದಲ್ಲಿರುವ ಕ್ವಾನೋಕ್ಸೋಲೋ ಟಾರ್ವೆನ್ನಲ್ಲಿ ಪಬ್ ಮತ್ತು ಗ್ರಾಹಕರ ಮೇಲೆ ಬಾಲಕಿಯೊಬ್ಬಳು ಸಮುದ್ರದ ಒಳಗೆ ಭರತನಾಟ್ಯ ಮಾಡಿದ್ದಾಳೆ. ಇದೀಗ ಈ ಬಗ್ಗೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಭರತನಾಟ್ಯ ಭಾರತೀಯ ಪ್ರಮುಖ ಕಲೆಯಾಗಿದ್ದು ಗಡಿ ಭಾಷೆಗಳನ್ನು ಮೀರಿ ನಿಂತಿದೆ. ಇದೀಗ ನೀರಿನ ಒಳಗೆ ಭರತನಾಟ್ಯ ಮಾಡುವ ಮುಖಾಂತರ ಹೊಸ ದಾಖಲೆಯನ್ನ ಈ ಹುಡುಗಿ ಸೃಷ್ಟಿ ಮಾಡಿದ್ದಾಳೆ. ದೇಶೀಯ ಮಹಿಳಾ ಕ್ರಿಕೆಟಿಗರು ಮತ್ತು ಪಂದ್ಯಾಧಿಕಾರಿಗಳ ಪಂದ್ಯ ವೇತನ ಹೆಚ್ಚಳಕ್ಕೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅನುಮೋದನೆ ನೀಡಿದೆ. ಭಾರತದ ಐತಿಹಾಸಿಕ ಚೊಚ್ಚಲ ಮಹಿಳಾ ಏಕದಿನ ವಿಶ್ವಕಪ್ ಗೆಲುವಿನ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ.
ಕನ್ನಡ ಕ್ರಿಕೆಟ್ ತಾರೆ ಕೃಷ್ಣಪ್ಪ ಗೌತಮ್ ತಮ್ಮ 37ನೇ ವಯಸ್ಸಿನಲ್ಲಿ 14 ವರ್ಷಗಳ ಸುದೀರ್ಘ ಕ್ರಿಕೆಟ್ ವೃತ್ತಿ ಬದುಕಿಗೆ ವಿದಾಯ ಹೇಳಿದ್ದಾರೆ. ಆಫ್ ಸ್ಪಿನ್ನರ್ ಹಾಗೂ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಂಡಿದ್ದಂತಹ ಗೌತಮ್ ದೇಶೀಯ ಕ್ರಿಕೆಟ್ ಹಾಗೂ ಐಪಿಎಲ್ನಲ್ಲಿ ಅನೇಕ ಸ್ಮರಣೀಯ ಪ್ರದರ್ಶನ ನೀಡಿದ್ದಾರೆ. ಭಾರತ ತಂಡಕ್ಕೆ ಕೇವಲ 1 ಪಂದ್ಯ ಆಡಿದ್ದರೂ ಕರ್ನಾಟಕ ತಂಡಕ್ಕೆ ಅವರು ನೀಡಿದ ಕೊಡುಗೆ ಅಪಾರ. 2011ರ ಫುಕುಶಿಮಾ ದುರಂತದ ಬಳಿಕ ಸ್ಥಗಿತವಾಗಿದ್ದಂತಹ ಜಗತ್ತಿನ ಅತಿ ದೊಡ್ಡ ಅಣು ವಿದ್ಯುತ್ ಸ್ಥಾವರವನ್ನು 15 ವರ್ಷದ ನಂತರ ಮತ್ತೆ ಆರಂಭಿಸುವುದಕ್ಕೆ ಜಪಾನ್ ಮುಂದಾಗಿದೆ. ಟೋಕಿಯೋದಿಂದ 220 ಕಿಲೋಮೀಟರ್ ದೂರದಲ್ಲಿರುವ ಕಶಿವಾಜಾಕಿ ಕರಿವಾ ಸ್ಥಾವರಕ್ಕೆ ಮರುಚಾಲನೆ ನೀಡುವ ನಿರ್ಣಯವನ್ನು ಸಂಸತ್ತಿನಲ್ಲಿ ಅಂಗೀಕರಿಸಲಾಗಿದೆ. ಭಾರತ ನ್ಯೂಜಿಲೆಂಡ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದವು ಅಂತಿಮಗೊಂಡಿದೆ ಅಂತ ಪ್ರಧಾನಿ ಮೋದಿ ಘೋಷಿಸಿದ್ದಾರೆ. ಇದೊಂದು ಐತಿಹಾಸಿಕ ಕ್ಷಣ. ಇದರ ಮೂಲಕ ಮುಂದಿನ 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವು ದುಪ್ಪಟ್ಟಾಗಲಿದೆ. ಹಲವು ಕ್ಷೇತ್ರಗಳಲ್ಲಿ ಸುಮಾರು 1.79 ಲಕ್ಷ ಕೋಟಿ ರೂಪಾಯಿಗಳನ್ನು ನ್ಯೂಜಿಲೆಂಡ್ ಭಾರತದಲ್ಲಿ ಹೂಡಿಕೆ ಮಾಡಲಿದೆ ಅಂತ ಹೇಳಿದ್ದಾರೆ. ಟಾಲಿವುಡ್ ನಟಿ ಸಮಂತಾಗೆ ಫ್ಯಾನ್ಸ್ನಿಂದ ಕಿರಿಕಿರಿ ಉಂಟಾಗಿದೆ. ಹೈದರಾಬಾದ್ನಲ್ಲಿ ಮಳಿಗೆಯೊಂದರ ಉದ್ಘಾಟನೆಗೆ ಬಂದಿದ್ದಂತಹ ನಟಿಗೆ ಕಹಿ ಅನುಭವವಾಗಿದೆ. ಸಮಂತಾರನ್ನ ನೇರವಾಗಿ ಕಾಣುವುದಕ್ಕೆ ಬಂದ ಅಭಿಮಾನಿಗಳನ್ನೂ ಏಕಾಏಕಿ ನೂಕುನುಗ್ಗಲು ಮಾಡಿದ್ದಾರೆ. ಕಾರ್ಯಕ್ರಮ ಮುಗಿದ ಬಳಿಕ ಕಾರಿನ ಬಳಿ ಹೋಗುವಷ್ಟರಲ್ಲಿ